ವೆಲ್ಕಮ್ ಬ್ಯಾಕ್. ರಾಮನೂರಿನಲ್ಲಿ ಎಲ್ಲೆಲ್ಲೂ ಕೂಡ ರಾಮನದ್ದೇ ಸ್ಮರಣೆ ಜೋರಾಗ್ತಾ ಇದೆ. ಜೊತೆಗೆ ಇಡೀ ದೇಶಾದ್ಯಂತವೂ ಕೂಡ ರಾಮನ ಸ್ಮರಣೆ ಇದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ಬೆನ್ನಲ್ಲೇ ಮಧುವಣಗಿತ್ತಿಯಂತೆ ರಾಮನೂರು ಸಿಂಗಾರಗೊಂಡಿತ್ತು. ವಿವಿಧ ಹೂವುಗಳಿಂದ ರಾಮ ಮಂದಿರಕ್ಕೆ ಪುಷ್ಪಾಲಂಕಾರವನ್ನು ಮಾಡಲಾಗಿದೆ. ಹೂವುಗಳಿಂದ ಜೈ ಶ್ರೀರಾಮ್ ಅಂತ ಹೇಳಿ ಬರೆಯಲಾಗಿದೆ. ಹೂವುಗಳಿಂದಲೇ ಜೈ ಶ್ರೀರಾಮ್ ಅಂತ ಹೇಳಿ ಅಲಂಕಾರ, ಹೂವಿನ ಅಲಂಕಾರ ಮಾಡುವ ಮುಖಾಂತರ ಬರೆದಿರೋದು ಜೈ ಶ್ರೀರಾಮ್ ಅಂಥೇಳಿ ಹೂವಿನಲ್ಲಿ. ಎಲ್ಲೆಲ್ಲೂ ಕೂಡ ರಾಮ ಜಪ ಗಮನಿಸ್ತಾ ಇದ್ದೀರಿ. ಅಯೋಧ್ಯೆಯಲ್ಲಿ ನಮ್ಮ ರಿಪಬ್ಲಿಕ್ ಕನ್ನಡ ತಂಡ, ಸೀನಿಯರ್ ಕೊಲೀಗ್ಸ್ ಅಲ್ಲಿತ್ಕೊಂಡೆ ಲೈವ್ ಕವರೇಜ್ ಮಾಡ್ತಿದ್ದಾರೆ. ಬಹಳ ಅದ್ಭುತವಾಗಿ ಅಲ್ಲಿ ಎಲ್ಲ ರೀತಿಯ ಅದ್ಭುತಗಳನ್ನು, ವಿಶೇಷಗಳನ್ನು, ದೃಶ್ಯಗಳನ್ನು ಸೆರೆ ಹಿಡಿದು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಬೆನ್ನಲ್ಲೇ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಾಮ ಮಂದಿರ ಸಂಪೂರ್ಣ ಹೂವಿನಿಂದ ಅಲಂಕೃತಗೊಳ್ತಾ ಇದೆ. ಇನ್ನೇನು ಉದ್ಘಾಟನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ. ಈ ಬೆನ್ನಲ್ಲೇ ರಾಮ ಮಂದಿರ ಮಧುವಣಗಿತ್ತಿಯಂತೆ ಹೂವಿನಿಂದ ಅಲಂಕಾರ ಆಗ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಭಾಳ ನೀವು ಡೀಪಾಗಿ ಅಬ್ಸರ್ವ್ ಮಾಡಿದಾಗ ಅಲ್ಲಿ ಹೂವಿನ ಮುಖಾಂತರ ಜೈ ಶ್ರೀರಾಮ್ ಅಂಥೇಳಿ ಬರೆದಿರುವಂಥದ್ದು ಹೂವಿನಲ್ಲಿ. ಅದೇ ರೀತಿ ಪ್ರತಿ ಮೂಲೆ ಮೂಲೆಯಲ್ಲೂ ಕೂಡ ಅದೇ ರೀತಿ ನಿರ್ಮಾಣ ಮಾಡ್ತಾರೆ, ಹೂವಿನಿಂದ ಅಲಂಕಾರವನ್ನು ಮಾಡ್ತಾರೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆಗಲೇ ಎಲ್ಲರೂ ಕೂಡ ಸೇರಿ ಅಲ್ಲಿ ಹೂವಿನಿಂದ ಅಲಂಕಾರ ಮಾಡ್ತಿದ್ದಾರೆ. ವಿವಿಧೆಡೆಯಿಂದ ಬಂದು ರಾಮ ಭಕ್ತರು ತಮ್ಮ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಎಷ್ಟೋ ಭಕ್ತರು ಬೇರೆ ಬೇರೆ ಕಡೆಯಿಂದ ಬಂದು ಈ ಒಂದು ಅಯೋಧ್ಯೆಯಲ್ಲಿರುವಂಥ ಆ ಒಂದು ಹಬ್ಬದ ವಾತಾವರಣ ಎಲ್ಲವನ್ನೂ ಕೂಡ ಭಕ್ತಿಯಿಂದ ಕಣ್ತುಂಬಿಕೊಳ್ತಾ ಅವರ ಕನಸು, ದಶಕಗಳ ಕನಸು, ಶತಮಾನದ ಕನಸು ಎಲ್ಲವೂ ಕೂಡ ನೆರವೇರ್ತಾ ಇದೆಯಲ್ಲ ಅಂಥೇಳಿ ಬಹಳ ಭಕ್ತಿಯಿಂದ, ಖುಷಿಯಿಂದ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಎಲ್ಲೆಲ್ಲೂ ಕೂಡ ರಾಮನನ್ನು ಸ್ಮರಿಸ್ತಾ ಇದ್ದಾರೆ. ಭಕ್ತಿಯಿಂದ ಹಾಡ್ತಾರೆ, ಕುಣಿತಾರೆ, ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಸಾಕಷ್ಟು ವಿಶೇಷಗಳನ್ನು ನಾವು ಅಯೋಧ್ಯೆಯಲ್ಲಿ ಈ ಸಂದರ್ಭದಲ್ಲಿ ನೋಡ್ಬೋದು. ಜನವರಿ 22ನೇ ತಾರೀಕು ಕೆಲವರಿಗಷ್ಟೇ ಮಾತ್ರ ಉದ್ಘಾಟನೆಗೆ ಅವಕಾಶ.